ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸಿಂಪಲ್ ಆಗಿರೋಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಎಷ್ಟೊಂದು ವೆರೈಟಿ ಕ್ಯಾಪ್ಸಿಕಮ್ ಗೊಜ್ಜು ಕರಿ ಎಲ್ಲ ತೋರಿಸಿದ್ರು. ಇವತ್ತು ಮಾಡ್ತಾ ಇರೋದು ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ, ಜೊತೆಗೆ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲೆ ಒಳಗಡೆ 1 ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ, ಹಾಗೆ 1 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಆಗಲಿ. ಕಡಲೆಕಾಯಿ ಬೀಜ ಒಂಚೂರು ಸಿಡಿಯೋದಕ್ಕೆ ಶುರು ಆಗ್ತಿದೆ, ಹಾಗೆ ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ 10 ಎಸ್ಲು ಚಿಕ್ಕದಾಗಿರೋದ್ರಿಂದ, ಜೊತೆಯಲ್ಲೇ ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಗಿಟ್ಟು ಕೊಬ್ಬರಿಯಲ್ಲಿ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೀನಿ. ತುರಿದ್ಬಿಟ್ಟು ಆದರೂ ಹಾಕೊಳ್ಳಿ, ಇಲ್ಲ ಅಂತ ಈ ಥರ ಸ್ಲೈಸಸ್ ಆದರೂ ಮಾಡ್ಕೊಂಡು ಹಾಕೊಳ್ಳಿ. ಒಂದು 30 ಸೆಕೆಂಡ್ ಕೊಬ್ಬರಿ ಫ್ರೈ ಮಾಡ್ಕೊಳ್ತಿದ್ದೆ, ಹಾಗೆ ಅದಕ್ಕೇ 2 ಬ್ಯಾಡಗಿ ಮೆಣಸಿನ್ಕಾಯಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂಚೂರು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತಿದ್ದೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಫ್ರೈ ಮಾಡಿರೋದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಇದಕ್ಕೇ 2 ಹಸಿಮೆಣಸಿನ್ಕಾಯಿ, 2 ಜಾಮ್ ಟೊಮೆಟೊ ಮೀಡಿಯಮ್ ಸೈಜ್ದು, ಇದನ್ನು ರುಬ್ಕೊಳ್ಳೋಣ. ಇದಕ್ಕೆ ನೀರೇನು ಹಾಕಿಲ್ಲ, ಟೊಮೆಟೊಲಿರೋಂಥ ನೀರಂಶನೇ ಸಾಕು. ಈ ಹದದಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನ ಪಕ್ಕ ಎತ್ತಿಟ್ಕೊಳ್ತೇನೆ. ಅರ್ಧ ಕಪ್ಪು ಮೊಸರೊಳಗಡೆ 1 ಟೀ ಸ್ಪೂನ್ ಅಚ್ಕಾರದ ಪುಡಿ ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು, 1 ಟೀ ಸ್ಪೂನ್ ಧನಿಯಾ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಕಸೂರಿ ಮೇಥಿ ಕೈಯಲ್ಲಿ ಉಜ್ಜಿ ಹಾಗೆ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಪಕ್ಕ ಎತ್ತಿಟ್ಕೊಳ್ಳೋಣ. ಇದನ್ನು ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋವಂಥ ಪಾತ್ರೆ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ, ಹಾಗೆ 2 ದಪ್ಪ ಸೈಜು ಕ್ಯಾಪ್ಸಿಕಮ್ನ ಈ ಥರ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹೈ ಫ್ಲೇಮಲ್ಲೇ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಈ ಕ್ಯಾಪ್ಸಿಕಮ್ನ ಎಲ್ಲ ಫ್ರೈ ಮಾಡ್ಕೊಳ್ತಿದ್ದೆ, ಹಾಗೆ ಲೈಟಾಗಿ ಸಾಫ್ಟ್ ಆಗಿದೆ, ಜೊತೆಗೆ ಹಸಿಗಮ ಎಲ್ಲ ಹೋಗಿದೆ. ನೋಡಿ, ಹಿಂಗೆ ಒಂದು ಸ್ಪೂನು ಜೊತೆಗೆ ಒಂದು ಸ್ಪ್ಯಾಚುಲ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಈವನ್ ಆಗಿ ಬೇಯಿಸ್ಕೋಬೋದು ನಾವು. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಕ್ಯಾಪ್ಸಿಕಮ್ ಎಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದೇ ಪಾತ್ರೆ ಒಳಗಡೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಬಿಸಿ ಆಗ್ತಿದೆ, ಹಾಗೆ ಎಲ್ಲ ಸ್ಪೈಸಸ್ಗಳನ್ನ ಹಾಕೊಳ್ಳೋಣ. ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಇಂಚಷ್ಟು ಚಕ್ಕೆ, ಲವಂಗ 2, ಏಲಕ್ಕಿ 2, ಮೆಣಸು ಒಂದು 3ರಿಂದ 4 ಕಾಳು ಹಾಕೊಂಡಿದ್ದೀನಿ. ನೀವು ಒಂದು 10 ಕಾಳುವರೆಗೆ ಬೇಕಾದರೂ ಹಾಕೋಬೋದು. ಇದರದ್ದೆಲ್ಲ ಒಳ್ಳೆ ಘಮ ಬರೋಕ್ಕೆ ಶುರು ಆಗಲಿ. ಮಸಾಲೆದು ಘಮ ಬರೋಕ್ಕೆ ಶುರು ಆಗ್ತಿದೆ, ಹಾಗೆ 2 ದಪ್ಪ ಸೈಜ್ ಈರುಳ್ಳಿ ಸ್ಲೈಸಸ್ಗಳ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ 1 ನಿಮಿಷ ಬಾಡಿಸ್ಕೊಳ್ಳೋಣ ಹೈ ಫ್ಲೇಮಲ್ಲೇ. ಈರುಳ್ಳಿದು ಹಸಿ ಘಮ ಎಲ್ಲ ಹೋಗಿದೆ, ಲೈಟಾಗಿ ಸಾಫ್ಟಾಗಿ ಕೂಡ ಆಗಿದೆ. ಇವಾಗ ಕಂಪ್ಲೀಟ್ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಲೋ ಫ್ಲೇಮ್ ಮಾಡಿಕೊಂಡು ರುಬ್ಬಿರೋವಂಥ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ತೀನಿ. ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಈ ಉಳಿದಿರೋ ಅಂಥ ಮಿಶ್ರಣ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು, ಇವಾಗ ಆವಾಗಲೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮೊಸರಿಗೆ ಎಲ್ಲ ಮಸಾಲೆಗಳನ್ನ, ಅದನ್ನು ಇವಾಗಲೇ ಹಾಕೊಂಡ್ಬಿಡೋಣ. ಈ ಒಂದು ಮೈಲ್ಡ್ ಟೆಂಪರೇಚರ್ ಇರಬೇಕಾದ್ರೆ, ಅಂದರೆ ಕಮ್ಮಿ ಟೆಂಪ್ರೇಚರ್ ಹೀಟ್ ಇರುತ್ತಲ್ಲ, ಆವಾಗಲೇ ಈ ಮೊಸರನ್ನ ಹಾಕ್ಕೊಂಡ್ರೆ, ತುಂಬ ಬಿಸಿ ಇರೋ ಟೈಮಲ್ಲಿ ಮೊಸರನ್ನ ಹಾಕಬಾರ್ದು. ಒಂಚೂರು ಟೆಂಪರೇಚರ್ ಕಮ್ಮಿ ಇರಬೇಕಾದ್ರೆ ಹಾಕಬೇಕು. ಇದಕ್ಕೆ ಇನ್ನೊಂಚೂರು ನೀರು ಹಾಕೊಳ್ತೀನಿ. ಇನ್ನೊಂದು 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಕುದಿಯೋದಕ್ಕೆ ಶುರು ಆಗಲಿ. ಕುದಿಯೋದಕ್ಕೆ ಶುರು ಆಗಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ನೋಡಿ ನಂತರ ಬೇಕಿದ್ರೆ ಹಾಕೊಳ್ಳೋಣ. ಎಲ್ಲ ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ. ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ಇದು ಚೆನ್ನಾಗಿ ಸಾಫ್ಟ್ ಆಗಲಿ. ಈ ಒಂದು ಮಸಾಲೆ ಎಲ್ಲ ಈ ಕ್ಯಾಪ್ಸಿಕಮ್ಗೆ ಹಿಡಿಬೇಕು. ಎಲ್ಲ ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 3ರಿಂದ 4 ನಿಮಿಷ ಬೇಯಿಸ್ಕೋಬೇಕು. ಮಧ್ಯ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. 4 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಿದೆ, ಹಾಗೆ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಕ್ಯಾಪ್ಸಿಕಮ್ಮು. ಜೊತೆಗೆ ಸುದರ್ಶನ್ ಹೇಳ್ತಿದ್ದಾರೆ ಮೇಲೆಲ್ಲ ಕರಿಯಲ್ಲಿ ಎಣ್ಣೆ ಬಿಟ್ಟಿದೆ ಅಂತ ಅಂದ್ಬಿಟ್ಟು.
ಇವಾಗ ಒಂದ್ಸಲ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮುಟ್ಟಿದ್ರೇ ಗೊತ್ತಾಗ್ತಾ ಇದೆ ಕ್ಯಾಪ್ಸಿಕಮ್ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು. ಈ ಥರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಕ್ಯಾಪ್ಸಿಕಮ್ ಕರಿ ರೆಡಿಯಾಗಿದೆ ನೋಡಿ. ಇದು ಯಾವುದೇ ಒಂದು ಚಪಾತಿ, ಕುಲ್ಚಾ, ನಾನ್, ರೊಟ್ಟಿ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.